ಸುತ್ತೂರು ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಅದ್ಧೂರಿಯಾಗಿ ಜರುಗಿದ ಗಣರಾಜ್ಯೋತ್ಸವ. ಖೋ-ಖೋ ವಿಶ್ವಕಪ್ ವಿಜೇತೆ ಚೈತ್ರ ಕುರುಬೂರು ಇವರಿಗೆ ಪೂಜ್ಯ ಶ್ರೀಗಳವರಿಂದ ಆಶೀರ್ವಾದ ಪೂರ್ವಕ ಸನ್ಮಾನ. ಸುತ್ತೂರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಶ್ರೀ ಡಿ.ವಿ. ಸದಾನಂದಗೌಡರು. ಮತ್ತೆ ಯಶಸ್ವಿ ರಾಷ್ಟ್ರ ಅಂತ ಜಗತ್ತಿನಲ್ಲಿ ಮೂಡಿ ಬರ್ತಾ ಇದೆ. ಯಾವಾಗಲೂ ಮರ ಎಷ್ಟೇ ದೊಡ್ಡದಾಗಿ ಬೆಳೆದರೂ ಕೂಡ, ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ಮರದ ಬೇರುಗಳು ಆಳವಾಗಿ ಇರಬೇಕು. ಆ ಮರದ ಬೇರುಗಳು ಆಳವಾಗಿಲ್ಲ ಇದ್ರೆ ಯಾವುದೇ ಸಂದರ್ಭದಲ್ಲಿ ಮರ ಗಾಳಿ ಬಂದರೆ ಬೀಳ್ಬೋದು. ಸುತ್ತೂರು ಜಾತ್ರೆ ಇದರಲ್ಲಿ ಒಂದು ಅತ್ಯಂತ ದೊಡ್ಡ ಮಹತ್ವದ ಪಾತ್ರ ಕರ್ನಾಟಕ ರಾಜ್ಯದಲ್ಲಿ ಸಂಸ್ಕೃತಿ ಸಂಸ್ಕಾರಗಳನ್ನು ಉಳಿಸಲಿಕ್ಕೆ ಮಾಡ್ತಾ ಇದೆ ಅಂತ ಹೇಳುವಂಥದ್ದನ್ನು ನಾನು ಹೆಮ್ಮೆಯಿಂದ ಗೌರವದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಂಧುಗಳೇ, ಇದರಲ್ಲಿ ಭಾಗವಹಿಸುವಂಥ ನಾವೆಲ್ಲ ಪುಣ್ಯವಂತರು ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಸಾಮಾಜಿಕ ಪರಿವರ್ತನೆ ಅದಕ್ಕೆ ವೇಗ ಕೊಡುವಂಥ ಒಬ್ಬೊಬ್ಬ ಯುವಕ ಯುವತಿಯರ ನಿರ್ಮಾಣ ಅದು ಇವತ್ತಿನ ಅವಶ್ಯಕತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡುವುದರಲ್ಲಿ ಸುತ್ತೂರು ಮಠ ಮುಂಚೂಣಿಯಲ್ಲಿದೆ. ಸುತ್ತೂರು ಶ್ರೀಗಳ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡಿ ನಮಗೆಲ್ಲ ತಲೆ ತಗ್ಗಿಸಿ ವಂದಿಸಿ ನಾನು ಮಾತನ್ನ ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. बोलो भारत माता की, बोलो भारत माता की.